ತಪ್ಪಾಗಲಾರದು. ಅನೇಕ ಕೃಷ್ಣಾ ನದಿಯ ನಿರ್ಲಕ್ಷ್ಯದ ಧೋರಣೆಯನ್ನು ಹೊತ್ತು ಮೆದುಳಲ್ಲಿ ಹುಟ್ಟುವಂತಹ ಒಂದು ವಿಷಯ ಏನಿರುತ್ತೆ ಅದು ಕಾಡ್ಗಿಚ್ಚಿನಂತೆ ಹರಡ್ತಾ ಹೋಗುತ್ತೆ. ಅದೇ ರೀತಿ ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೀಮಿತವಾಗಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದೀವಿ. ಆದ್ರೆ ಇವತ್ತು ನಾವು ಮಾಡ್ತಾ ಇರುವಂತಹ ಹೋರಾಟದ ಕಿಚ್ಚು ಬೇರೆ ಬೇರೆ ತಾಲೂಕುಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡುವಂತ ಕೆಲಸ ಆಗ್ತಿದೆ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಜಿಲ್ಲೆಯಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟಕ್ಕೆ ಈ ಒಂದು ಕುಲುಷಿತ ನೀರನ್ನ ಜಾಸ್ತಿ ಕೊಟ್ಟಿಲ್ಲ. ಚಿಂತಾಮಣಿಗೆ ಈ ಕುಲುಷಿತ ನೀರು ಜಾಸ್ತಿ ಹೋಗಿಲ್ಲ. ಬಾಗೇಪಲ್ಲಿಗೆ ಇದುವರೆಗೂ ಈ ಕುಲುಷಿತ ನೀರು ಹೋಗಿಲ್ಲ. ಗೌರಿಬಿದನೂರ್ಗೂ ಕಲುಷಿತ ನೀರು ಹೋಗಿಲ್ಲ. ಕಲುಷಿತ ನೀರನ್ನ ತುಂಬಿಸಿಟ್ಟಿರೋದು ನನ್ನ ಚಿಕ್ಕಬಳ್ಳಾಪುರದಲ್ಲಿ. ಕಲುಷಿತ ನೀರಿನ ಗುಂಡಿಗಳಾಗಿ ಮಾರ್ಪಟ್ಟಿದೆ. ನಾನು ಇವತ್ತೊಂದು ಪೇಪರ್ ಅಲ್ಲಿ ಓದ್ತಿದ್ದೆ, ಚಿಕ್ಕಬಳ್ಳಾಪುರದ ಬೇರೆಯವರ ಮನೆ ಗಲೀಜು ನೀರನ್ನ ಎಲ್ಲೋ ಬಿಡೋದಾಕೆ ಚಿಕ್ಕಬಳ್ಳಾಪುರದ ಜನ ಪೆದ್ರು ಮುಗ್ಧರು ಅಂತ ಅನ್ಕೊಂಡು ನಮ್ಮ ಕೆರೆಗಳಿಗೆ ತುಂಬಿಸುವಂತ ದುಸ್ಸಾಹಸವನ್ನ, ಹೀನ ಕೃತ್ಯವನ್ನ ಈ ಸರ್ಕಾರಗಳು ಮಾಡ್ತಿದೆ. ಅವರ ವಿರುದ್ಧ ನಾವು ಚಿಕ್ಕಬಳ್ಳಾಪುರ ಜನತೆನೇ ಎದ್ದೇಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರದ ಜನ ಇವತ್ತು ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದೀವಿ ಸರ್. ನೀರು ಸಮಸ್ಯೆ ಏನಿಲ್ಲ. ಬಾಗೇಪಲ್ಲಿ ಟೋಲ್ನಲ್ಲಿ ನಡೀತಾ ಇರುವ ಸುಸಜ್ಜಿತ ಹಾಗೂ ರುಚಿಕರ ಹೋಟೆಲ್ನಂತೆಯೇ ಸಿದ್ಧಗೊಂಡಿರುವ ಸಮರಾಸ್ ವೆಜ್ ಹೋಟೆಲ್ ದಿನಾಂಕ 3/5/2026ರಂದು ಪ್ರಾರಂಭೋತ್ಸವವಾಗಲಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಹೊನ್ನೇನಹಳ್ಳಿ ಬಳಿ ಡಿ-ಮಾರ್ಟ್ ಬಳಿ ನಿರ್ಮಾಣವಾಗಿರುವ ಸುಸಜ್ಜಿತ ಸಮರಾಸ್ ಉದ್ಘಾಟನೆಯ ದಿನದಂದು ಎಲ್ಲ ಸಾರ್ವಜನಿಕರಿಗೂ ದಿನವಿಡೀ ಉಚಿತ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಸಾಮಾನ್ಯ ಜನರ ಕೈಗೆಟುಕುವ ಬೆಲೆಯಲ್ಲಿ ನಿರ್ಮಾಣವಾಗಿರುವ ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವಿಶಾಲವಾದ ಪಾರ್ಕಿಂಗ್, ಮಕ್ಕಳಿಗಾಗಿ ಮಿನಿ ಆಟದ ಮೈದಾನ ಹೊಂದಿರುವ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ. ಸ್ವಾಗತ ಕೋರುವವರು ಸಂದೀಪ್ ಬಿ ರೆಡ್ಡಿ, ಚಿಕ್ಕಬಳ್ಳಾಪುರ. ನಗರದ ತ್ಯಾಜ್ಯ ನೀರು ಮಿನಿಸ್ಟ್ರಿಗೆ ಸಂಬಂಧ ಇಲ್ವಂತ, ನಗರದ ತ್ಯಾಜ್ಯ ನೀರು ನಾವೇ ನೋಡ್ಕೊಬೇಕಂತ. ಆದ್ರೆ ನಗರದ ತ್ಯಾಜ್ಯ ನೀರನ್ನ ಬಿಡ್ತಿದ್ದಾರೆ ಅಂತ ಮಿನಿಸ್ಟರ್ ಒಪ್ಕೊಂಡ್ಮೇಲೆ ಸರ್ಕಾರದ ವೈಫಲ್ಯ ಅಲ್ವಾ? ಅದನ್ನ ಶುದ್ಧ ಮಾಡೋದು ಯಾರು? ಮೀನು ಸಾಯೋದಕ್ಕೆ ಕಾರಣ ಅಲ್ಲ ಸರ್, ಜನ ಸತ್ತೋಗ್ತಿದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಮುಗ್ಧ ಮೀನುಗಳಲ್ಲಿ ತೇಲ್ತಾ ಇದ್ವು, ನಾವು ನೋಡಿದ್ವಿ. ಜನ ಬಚ್ಚಿಟ್ಕೊಂತಾರೆ, ಕಾಯಿಲೆ ಬಂದ್ರೆ ಬಚ್ಚಿಟ್ಕೊಳೋ ಅಂತಹ ಸಂಸ್ಕೃತಿ ನಮ್ದು. ಅಂತಹ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಏನ್ ಮಾಡ್ತೀರಾ? ಇದನ್ನ ದಾರಿ ತಪ್ಪಿಸುವಂತಹ ಕೆಲಸಗಳು ಮಾಡುವಂತಹ ಕೆಲಸ ಆಗ್ತಿದೆ. ಇವತ್ತು ನನ್ನ ಮಂತ್ರಿಗಳ ಮಾತು ಕೇಳ್ತಾ ಇದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿದ್ರು ಕೂಗೇನ್ ಎತ್ತಿದೆ, ಟರ್ಷರಿ ಟ್ರೀಟ್ಮೆಂಟ್ ಬೇಕು ಅಂತ. ಈಗ ಹೊಸದಾಗಿ ನಾವು ಯಂತ್ರಗಳಾಗ್ತಾ ಇದಾರೆ BWSSB, ಟರ್ಷರಿ ಟ್ರೀಟ್ಮೆಂಟ್ ಅಷ್ಟೇ ಒಳ್ಳೆ ನೀರು ಬರುತ್ತೆ ಅಂತ. ನಮ್ಮ ಗಮನಕ್ಕಿರ್ಲಿ, ಏರ್ಪೋರ್ಟ್ ಅಲ್ಲಿ ಫ್ಲಶ್ ಗೆ ವಾಟರ್ ಹೋಗೋದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದಾರ್ರಿ. ಏರ್ಪೋರ್ಟ್ ಇಂದ ಅಲ್ಲಿ ಹೋಗುವಂತ ಜನಗಳು ಆಕಾಶದಿಂದ ಉದ್ರೋರ? ಟಾಯ್ಲೆಟ್ ತೊಳೆಯಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ರೀ. ನಾವು ಕುಡಿಯೋ ನೀರ್ ಕೇಳ್ತಾ ಇದ್ರೆ ಮಾನ ಮರಿದೆ ಇಲ್ವಾ ನಿಮ್ಗೆ? ಟರ್ಷರಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಾ? ನಮ್ಮ ಶಾಸಕರಂತೂ ಕಾಣದೇ ಇಲ್ಲ. ಯಾವಾಗಾದ್ರೂ ಬರ್ತಾರೆ, ನಮ್ಮ ಪಾಪ ನಮ್ಮೂರು, ನಮ್ಮ ಚಿಕ್ಕಬಳ್ಳಾಪುರ ಮಾಡ್ತಾರೆ, ಮಾಡ್ಲಿ. ಹೊಸದ್ ಮಾಡಿದ್ರು ನಾವು ನಿಮ್ ಜೊತೆ ನಿಂತ್ಕೊಂತೀವಿ. ಅದ್ರ ಮುಖಾಂತರ ಆಗಿರೋದೇನ್ರಿ ಶಾಸಕರೇ? ಯಾವಾಗ್ರಿ ನಾವು ವಿಷ ನೀರು ಕುಡಿಯೋದನ್ನ ಕಡಿಮೆ ಮಾಡ್ಸೋದ್? ನೀವು ಒಳ್ಳೆ ನೀರು ಕೊಡಪ್ಪ. ಇನ್ನು 1.5 ವರ್ಷ ಇಲ್ಲ ನಿಂದು. ನೀನ್ ಇವಾಗ ನಿಮ್ದೇ ಆದ ಒಂದು ರಾಜಕೀಯ ನೋಡ್ಕೊಂಡು, ನಿಮ್ಮ ಆಟ ನೋಡ್ಕೊಂಡು, ನಿಮ್ ಪಕ್ಷದ್ದೇ ಕೆಲಸ ನೋಡ್ಕೊಂಡು ಇದೇ ಆಗೋದ್ರೆ ನಮ್ಮನ್ನ ಚಿಕ್ಕಬಳ್ಳಾಪುರದ 2 ಲಕ್ಷ ಜನ ನಿನ್ ನಂಬಿ ಓಟ್ ಹಾಕಿದ್ರಲ್ಲಪ್ಪ. ಬೆಳಗ್ಗೆ ಇದ್ರೆ ಒಬ್ಬ ಬಡವನಿಂದ ಹಿಡಿದು ಸಾಹುಕಾರನವರೆಗೂ ಟ್ಯಾಕ್ಸ್ ಕಟ್ತಾನಲ್ಲಯ್ಯ, ಅವ್ರಿಗೆ ಯಾವತ್ರಿ ನೀವು ಮಾಡೋದು? ನಮ್ಮ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮಗೆ ಮರ್ಯಾದೆ ಕೊಡ್ತಾ ಇದ್ವಿ, ಬಹುವಚನದಲ್ಲಿ ಮಾತಾಡ್ತಾ ಇದ್ವಿ, ಆ ಮಾತುಗಳಿಂದ ಮೇಲೆ ಚೇಂಜ್ ಆಗುತ್ತೆ. ಅದು ನನ್ನೊಬ್ಬನ ಮಾತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಮಾತಾಗುತ್ತೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಭಯ ಬೀಳ್ಬೇಕು. ಅಂತಹ ಪರಿಸ್ಥಿತಿ ತಂದುಕೊಂತ ಇದ್ರ ನೀವೇ. ಹುಷಾರಾಗಿರಿ. ನೀರ್ಲಿ ನಾವು ಕೇಳ್ತಾ ಇರೋದು ನಿಮ್ ಮನೆ ಆಸ್ತಿ ಕೇಳ್ತಾ ಇದೀವಾ? ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತಿರೇನ್ರಿ ನೀವು ಸರ್ಕಾರಗಳವರು? ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ಅತ್ಯಂತ ಹೆಚ್ಚಾದ ಟ್ಯಾಕ್ಸ್ ಕಟ್ಟುವಂತವ್ರು ಜನಗಳು ನಮ್ಮ ಭಾಗದಲ್ಲೇ ಇರೋದು. ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳು ನಾವು ಕಟ್ಟಂಗೆ ಇನ್ಯಾರು ಕಟ್ಟೋದಿಲ್ಲ.
ಎಂತೆಂತ ಕೃಷಿಗಾರರು ನಮ್ಮ ಹತ್ರ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಊಟ ಕೊಡುವಂತ ಜನ ನಮ್ಮವರು, ತರಕಾರಿ ಕೊಡುವಂತ ಜನ ನಮ್ಮವರು. ಅಂತವ್ರು ಕತ್ತಿಸ್ಕೊಂತ ಕೆಲಸ ಮಾಡ್ತಾ ಇದ್ದೀರಾ. ಮಾನ ಮರ್ಯಾದೆ ಇದೆಯೇನ್ರಿ ಸರ್ಕಾರಗಳು ನಿಮ್ಗೆ? ಸಹನೆ ಕಟ್ಟೆ ಹೊಡಿತಾ ಇದೆ. ನಿಮ್ಮನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳುವಂತ ಸಮಯ ತುಂಬಾ ಹತ್ರದಲ್ಲಿದೆ. ಈ ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ನೀವು ಒಪ್ಪಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಕ್ತದಲ್ಲಿ ನಾವು ಸಹಿಯನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಆಗ್ಲಾದ್ರೂ ನಮ್ಮ ರಕ್ತ ಕುಡ್ದಾದ್ರೂ ನಿಮ್ಗೆ ಬುದ್ಧಿ ಬರ್ತಾ ಅನ್ನೋದು ನಮ್ಮ ಭಾವನೆ.